ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 319. ಆದ್ದರಿಂದ ಅಪೋಸ್ತಲನ ಹೇಳಿಕೆಯ ಔಚಿತ್ಯವೆಂದರೆ, ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ನಾವು ಕ್ರಿಸ್ತನಲ್ಲಿರುವವರನ್ನು ಅವರ ನೂತನ ಚೈತನ್ಯದ ಪ್ರಕಾರ ಅರಿತುಕೊಂಡಿದ್ದೇವೆ. ಅವರ ಬಿದ್ದು ಹೋಗಿರುವ ಶಾರೀರಿಕತೆಯ ಪ್ರಕಾರ ಅಲ್ಲ. ನಾವು ಅವರಿಗೆ ಕೆಲವೊಮ್ಮೆ ಅಥವಾ ಯಾವಾಗಲೂ ಸ್ವಲ್ಪ ಮಟ್ಟಿಗೆ ವಿಫಲರಾಗುವುದನ್ನು ನೋಡಿದರೆ, ನೂತನ ಮನಸ್ಸು ಪಾಂಡಿತ್ಯಕ್ಕಾಗಿ ಹೋರಾಡುತ್ತಿದೆ ಎಂಬುದಕ್ಕೆ ಪುರಾವೆಗಳನ್ನು ಇನ್ನು ಮುಂದೆ ನೋಡಬಹುದಾಗಿದೆ. ಸಣ್ಣ ವೈಫಲ್ಯಗಳಿಗೆ ಅವರನ್ನು ಬೈಯುವ ಬದಲು ನಾವು ಅವರೊಂದಿಗೆ ಸಹಾನುಭೂತಿ ಹೊಂದುವುದಾದರೆ ಸರಿಯಾದ ಕ್ರಮ ಅನುಸರಿಸಿದ್ದೇವೆ. ನಮ್ಮನ್ನು ನಾವು ನೆನಪಿಸಿಕೊಳ್ಳಬೇಕು. ಅದೇನೆಂದರೆ, ನಮ್ಮ ಹಳೆಯ ಸ್ವಾರ್ಥ ಸ್ವಭಾವದಲ್ಲಿ ಕೆಲವು ಅನವಶ್ಯಕತೆಗಳನ್ನು, ಅಂದರೆ ಪ್ರೀತಿಯ ಪರಿಪೂರ್ಣ ನಿಯಮಗಳನ್ನು ಉಲ್ಲಂಘಿಸಿ ನಾವೂ ಸಹ ಪ್ರಲೋಭನೆಗೆ ಒಳಗಾಗಿರಲಿಲ್ಲವೇ? ಪ್ರಸ್ತುತ ಸಂಕಟದ ಅಡಿಯಲ್ಲಿ ಪ್ರತಿಯೊಬ್ಬರೂ ಸ್ವಂತ ದೇಹವನ್ನು ಮತ್ತು ಪ್ರೀತಿಯ ಮನೋಭಾವವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ಎಲ್ಲವನ್ನೂ ಹೊಂದಿದ್ದರೂ, ಸ್ವಸ್ಥ ತೀರ್ಪೇನೆಂದರೆ, ಹಾಗೆಯೇ ಅನುಭವ ಮತ್ತು ಸತ್ಯವೇದ ಇವುಗಳನ್ನು ಉತ್ತಮ ಎಂದು ತಿಳಿಸುತ್ತದೆ. ಕಮ್ಯುನಿಸ್ಟ್ ಯೋಜನೆಗಳನ್ನು ಪ್ರಯತ್ನಿಸುವ ಮೂಲಕ ವಿಷಯಗಳನ್ನು ಜಟಿಲಗೊಳಿಸದೆ, ಪ್ರತಿಯೊಬ್ಬನಿಗೂ ತನ್ನ ಸ್ವಂತ ಪಾದಗಳಿಗೆ ಸಾಧ್ಯವಾದಷ್ಟು ನೇರವಾದ ಮಾರ್ಗಗಳನ್ನು ಮಾಡಿಕೊಂಡು, ನಮ್ಮ ಬಿದ್ದು ಹೋಗಿರುವ ಶರೀರದಲ್ಲಿ ಕುಂಟಕಾಲು ಸಂಪೂರ್ಣವಾಗಿ ದಾರಿ ತಪ್ಪಿಸಬಾರದು, ಆದರೆ ಅದು ವಾಸಿಯಾಗಬೇಕು. ದೈವಿಕ ಸಹಾಯದಿಂದ ಸಂತರುಗಳು ಸ್ವಾರ್ಥವನ್ನು ಪ್ರೀತಿಗೆ ಒಳಪಡಿಸಲು ಸತತ ಹೋರಾಟವನ್ನು ಮಾಡುವವರಾಗಿದ್ದರೆ, ಮಿಶ್ರವಾದ ವಸಾಹತು ಅಥವಾ ಸಮುದಾಯವು ಅದರ ಬಹುಪಾಲು ಸದಸ್ಯರ ಮನೋಭಾವಕ್ಕೆ ಸಂಪೂರ್ಣವಾಗಿ ವಿದೇಶಿ ಕಾನೂನಿನ ಮೂಲಕ ತನ್ನನ್ನು ಆಳಲು ಖಂಡಿತವಾಗಿಯೂ ಯಶಸ್ವಿಯಾಗುವುದಿಲ್ಲ ಎಂದು ದೃಢವಾದ ನ್ಯಾಯ ತೀರ್ಪು ಹೇಳುತ್ತದೆ. ಸಂತರ ಸಮತಾವಾದವನ್ನು ಅಂದರೆ ಕಮ್ಯುನಿಸಂ ಅನ್ನು ಮಾತ್ರ ಸ್ಥಾಪಿಸುವುದು ಅಸಾಧ್ಯ, ಏಕೆಂದರೆ ನಾವು ಹೃದಯಗಳನ್ನು ಓದಲಾಗುವುದಿಲ್ಲ. ಕರ್ತನು ತನ್ನವರು ಯಾರೆಂದು ತಿಳಿದಿದ್ದಾನೆ ಮತ್ತು ಅಂತಹ ಸಂತರು ವಸಾಹತನ್ನು ಒಟ್ಟುಗೂಡಿಸಲು ಸಾಧ್ಯವಾದರೆ ಹಾಗೂ ಅದು ಎಲ್ಲಾ ಸಂಗತಿಗಳೊಂದಿಗೆ ಸಮೃದ್ಧವಾಗಿದ್ದರೆ, ಎಲ್ಲಾ ರೀತಿಯ ದುಷ್ಟ ಶಕ್ತಿಗಳು ತಮ್ಮ ಆಸ್ತಿಯನ್ನು ಪಡೆಯಲು ಅಥವಾ ಅವುಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಅವರನ್ನು ಸೇರಿಸದೆ ಹೊರಗಿಡುವುದರಲ್ಲಿ ಯಶಸ್ವಿಯಾದರೆ, ಅವರು ತಮ್ಮ ವಿರುದ್ಧ ಎಲ್ಲಾ ರೀತಿಯ ಕೆಟ್ಟದ್ದನ್ನು ಆಡುತ್ತಾರೆ. ಆದ್ದರಿಂದ ಅದು ಒಟ್ಟಿಗೆ ಸೇರಿ ನಡೆಯುವುದಾದರೆ ಉದ್ಯಮವು ನಿಜವಾದ ಯಶಸ್ಸನ್ನು ಪಡೆಯುವುದಿಲ್ಲ. ಕೆಲವು ಸಂತರು ಮತ್ತು ಪ್ರಪಂಚದ ಅನೇಕರು ಸ್ವಾರ್ಥ, ನಿರಾಸಕ್ತಿಯಲ್ಲಿ ಸಿಲುಕಿದ್ದಾರೆ. ಅವಶ್ಯಕತೆಯ ಹೊರತು ಬೇರೇನೂ ಅವರಿಗೆ ಸಹಾಯ ಮಾಡಬೇಕಾಗಿರುವುದಿಲ್ಲ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಮತ್ತು ಇನ್ನೂ ಅನೇಕರು ಎಷ್ಟು ಸ್ವಾರ್ಥದಿಂದ ಮಹತ್ವಾಕಾಂಕ್ಷೆಯುಳ್ಳವರಾಗಿರುತ್ತಾರೆಂದರೆ, ಅವರನ್ನು ಮೃದುಗೊಳಿಸಲು ಮತ್ತು ಇತರರೊಂದಿಗೆ ಸಹಾನುಭೂತಿ ಹೊಂದಲು ಅಥವಾ ಇತರರೊಂದಿಗೆ ನ್ಯಾಯಯುತವಾಗಿ ವ್ಯವಹರಿಸಲು ಅವರನ್ನು ಸಕ್ರಿಯಗೊಳಿಸಬೇಕಾದರೆ ಅವರಿಗೆ ವೈಫಲ್ಯಗಳುಂಟಾಗಬೇಕು ಅಥವಾ ದೈವದಿಂದ ಹೊಡೆತ ಬೀಳಬೇಕಾಗುತ್ತದೆ. ಈ ಎರಡೂ ವರ್ಗಗಳಿಗೆ ಸಮುದಾಯ ಎಂಬುದು ಸೂಕ್ತ ಹಾಗೂ ಅಗತ್ಯವಿರುವ ಪಾಠ ಕಲಿಸಲು ಅಡ್ಡಿಯಾಗುತ್ತದೆ. ಅಂತಹ ಸಮುದಾಯಗಳನ್ನು ಬಹುಸಂಖ್ಯಾತರ ಆಳ್ವಿಕೆಗೆ ಬಿಟ್ಟರೆ ಬಹುಸಂಖ್ಯಾತ ಮಟ್ಟಕ್ಕೆ ಮುಳುಗಿಹೋಗುತ್ತದೆ. ಪ್ರಗತಿಪರ, ಕ್ರಿಯಾಶೀಲ ಅಲ್ಪಸಂಖ್ಯಾತರಿಗೆ ಸೋಮಾರಿತನದ ಮೇಲೆ ಶಕ್ತಿ ಮತ್ತು ಮಿತವ್ಯಯದಿಂದ ಏನಾದರೂ ಗಳಿಸಲಾಗುವುದಿಲ್ಲ. ಅಸಡ್ಡೆ ಮತ್ತು ನಿರಾಸಕ್ತಿ ಬೆಳೆಯುತ್ತದೆ. ಜೀವನದ ಧರ್ಮದರ್ಶಿಗಳು ಮತ್ತು ವ್ಯವಸ್ಥಾಪಕರಂತೆ ಬಲವಾದ ಇಚ್ಛೆಯುಳ್ಳ ಸಂಘಟಕರು ಪಿತೃನೇತೃತ್ವದ ಸಿದ್ಧಾಂತಗಳ ಮೇಲೆ ಆಡಳಿತ ನಡೆಸಿದರೆ ಫಲಿತಾಂಶವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆದರೆ ವೈಯಕ್ತಿಕ ಜವಾಬ್ದಾರಿಯಿಂದ ವಂಚಿತರಾದ ಜನಸಾಮಾನ್ಯರು ಕೇವಲ ಪರಿಕರಗಳು ಮತ್ತು ಧರ್ಮದರ್ಶಿಗಳ ಗುಲಾಮರಾಗಿ ಅವನತಿ ಹೊಂದುತ್ತಾರೆ.